ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ಸಯೇವ ಜೀವಲೋಕಸ್ಯ ಮಾಯಾಮೋಹಿತಚೇತಸಃ ವಿಧಿತ್ಸುಃ ಸ್ವೇನ ವೀರ್ಯೇಣ ಶ್ರೇಯಃ ಧರ್ಮಾದಿಲಕ್ಷಣಂ. ಸುಪ್ತಾನಾಂ ದ್ರೌಪದಿ ಸುತಾನಾಂ ಅನ್ಯೇಷಾಂ ಚ ಪಾಂಚಾಲಾದೀನಾಂ ಸಂಹಾರಂ ಯಹ ಚಕಾರ ದ್ರೌಣಿಃ ತಂ ಅನ್ವಯಾತ್ ಕಿರೀಟಮಾಲಿ ಅರ್ಜುನಃ ಯಥಾ ಇದಂ ಭಾಗವತೆ ಪ್ರೋಚ್ಯತೆ. ಮಹಾಭಾರತೆ ತು ಭೀಮಸೇನ ಏವ ತಂ ದ್ರೌಣಿಂ ಅನುಯಯೌ ಇತಿ ತಸ್ಯಾಹ ಕಥಾಯಾಹ ತಥ್ಯಾಂಶಃ ಇದಾನೀಂ ಸಂವರ್ಣಿತ ಏವ ತಿಷ್ಠತಿ ಗತೇಷು ಭಾಗೇಷು. ಯಥಾ ಚ ಯದಾ ಅನುಯಾಂತಂ ಅರ್ಜುನಂ ದೃಷ್ಟ್ವಾ ಅಶರಣಂ ಆತ್ಮಾನಂ ಪ್ರೇಕ್ಷ್ಯ ಅಯಂ ದ್ರೌಣಿಃ ಬ್ರಹ್ಮಶಿರೋ ನಾಮಕಂ ಅಸ್ತ್ರಂ ಸಂದಧೆ. ಯದ್ಯಪಿ ಸಹ ತಸ್ಯ ಉಪಸಂಹಾರಂ ಕರ್ತುಂ ಅಕ್ಷಮ ಏವ ಆಸೀತ್, ತಥಾಪಿ ಪ್ರಾಣಕೃತ್ಸೆ ಉಪಸ್ಥಿತೆ ತತ್ ಬ್ರಹ್ಮಶಿರೋ ನಾಮಕಂ ಅಸ್ತ್ರಂ ಸಂದಧೆ ಏವ. ಯದಾ ಚ ತೇನ ಪ್ರಚಂಡಂ ಸರ್ವತೋದಿಶಂ ತೇಜಃ ಪ್ರಾದುರಭೂತ್ ತದಾ ಅರ್ಜುನಃ ಭಗವಂತಂ ಕೃಷ್ಣಂ ಕೃಷ್ಣ ಕೃಷ್ಣ ಮಹಾಬಾಹೋ ಭಕ್ತಾನಾಂ ಭಯಂಕರ ಇತ್ಯಾದಿಭಿಃ ಶ್ಲೋಕೈಃ ತುಷ್ಟಾವ. ತತ್ರ ಅಯಂ ಚತುರ್ವಿಂಶಃ ಶ್ಲೋಕಃ, 24ನೇ ಶ್ಲೋಕ, 1ನೇ ಸ್ಕಂಧ 7ನೇ ಅಧ್ಯಾಯದ 24ನೇ ಶ್ಲೋಕ. ಅರ್ಜುನ ಪಾಂಡವರ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ. ಆಗ ಎಲ್ಲ ಕಡೆ ಬೆಂಕಿ ಉದ್ಭವಿಸಿತು. ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಏನು ಮಾಡಬೇಕು ಅಂತ ತಿಳಿಯದೆ ಕೃಷ್ಣನನ್ನು ಪ್ರಾರ್ಥನೆ ಮಾಡಿದ ಅರ್ಜುನ. ಸಯೇವ ಜೀವಲೋಕಸ್ಯ, ಯಾವ ಈ ಆದಿಪುರುಷ ಪ್ರಕೃತಿಗಿಂತ ಮೇಲಿನವನು, ಪ್ರಕೃತಿಯ ಶಕ್ತಿಯನ್ನು ಮೀರಿ ನಿಂತವನಿದ್ದಾನೆ, ಅವನೇ ಈ ಜಗತ್ತಿನ ರಕ್ಷಣೆಗಾಗಿ ಅನೇಕ ಅವತಾರಗಳ ಮೂಲಕ, ಹಾಗೆ ತನ್ನ ಮೂಲ ರೂಪದ ಮೂಲಕ ಕೂಡ ಜೀವರ ಮೇಲಿನ ಕರುಣೆಯಿಂದ ಅವರಿಗೆ ಅವರಿಗೆ ಅನುಗ್ರಹ ಮಾಡ್ತಾನೆ. ಧರ್ಮ ಅರ್ಥ ಕಾಮ ಇತ್ಯಾದಿಗಳ ಸಾಧನೆಯನ್ನು ಕೂಡ ಮಾಡಿಸ್ತಾನೆ ಅಂತ ಆ 24ನೇ ಶ್ಲೋಕ. 25, 26ನೇ ಶ್ಲೋಕಗಳಲ್ಲಿ ಭಗವಂತನನ್ನು ಪ್ರಾರ್ಥಿಸಿದ ಮೇಲೆ ಭಗವಂತ ಏನು ಹೇಳ್ತಾನೆ ಅಂತ ಅನ್ನೋದನ್ನು ನಾವು ಮುಂದೆ ನೋಡಬೇಕು. ಆ 24ನೇ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನು ಮೊದಲು ಈಗ ನೋಡೋಣ. ಧರ್ಮಾದಿ ಫಲಂ ಉಪಾಸಿತಸ್ಸನ್ ವಿಧತ್ಸೆ. ಧರ್ಮ ಆಚರಣೆಯನ್ನು ಸಾಧಕರು ಏನು ಮಾಡಿರ್ತಾರೆ ಅದರ ಫಲವನ್ನು ಕೊಡುವಂಥವನೇ ಈ ಭಗವಂತ. ತಥಾ ಚ ಅಯಂ ಅವತಾರಸ್ತೆ ಭುವೋ ಭಾರಜಿಹೀರ್ಷಯ ಸ್ವಾನಾಂ ಚ ಅನನ್ಯಭಾವಾನಾಂ ಅನುಧ್ಯಾನಾಯ ಚ ಅಸಕೃತ ಕಿಮಿದಂ ಸ್ವಿತ್ ಕುತೋ ದೇವದೇವ ನವೇದ್ಮ್ಯಹಂ ಸರ್ವತೋಮುಖಮಾಯಾಂತಿ ತೇಜಃ ಪರಮದಾರುಣಂ. ನೀನು ಮೂಲ ರೂಪದಲ್ಲಿಯೂ ಭಗವಂತನಾಗಿ ಭಕ್ತರನ್ನು ಅನುಗ್ರಹಿಸಿದ್ದೆ, ಅವತಾರ ರೂಪದಲ್ಲಿ ಕೂಡ ಅನುಗ್ರಹಿಸಿದ್ದೆ. ನಿನ್ನ ಧ್ಯಾನದಿಂದ ಸಂಸಾರದಿಂದ ಮುಕ್ತನಾಗ್ತಾನೆ ಸಾಧಕ. ನಮಗೆ ಈಗ ಬಂದಿರುವ ಆಪತ್ತಿನಿಂದಲೂ ಕೂಡ ನೀನು ನಮಗೆ ರಕ್ಷಣೆ ಕೊಡಬೇಕು. ಎಲ್ಲ ಕಡೆ ಭಯಂಕರವಾದ ಜ್ವಾಲೆ ಹಬ್ಬುತ್ತಾ ಇದೆಯಲ್ಲ,
ಅದೇನಂತ ನಮಗೆ ಗೊತ್ತಾಗ್ತಾ ಇಲ್ಲ, ನೀನು ನಮ್ಮನ್ನು ರಕ್ಷಿಸಬೇಕು ಅಂತ ಕೇಳ್ತಾನೆ. ತಥಾಚ ಅನೇನ ಅವತಾರೇಣ ತವ ಸಾಧುಪಕ್ಷಪಾತ ಲಕ್ಷಿತಃ. ಈ ಕೃಷ್ಣ ಮೊದಲಾದ ಅವತಾರಗಳಲ್ಲೂ ಕೂಡ ನೀನು ಸಜ್ಜನರನ್ನು ಅನುಗ್ರಹಿಸಿದ್ದಿ. ಈಗ ನಮ್ಮನ್ನು ಕಾಪಾಡಬೇಕು. ಇದು ಅನೇನ ಅವತಾರೇಣ ತವ ಸಾಧು ಪಕ್ಷಪಾತ ಲಕ್ಷಿತ ಅನ್ನೋದು ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಕಂಡುಬರುವಂಥ ಅಂಶ. ಇದನ್ನು ವೀರರಾಘವರ ಮಾತುಗಳಲ್ಲಿ ಕೇಳೋಣ. ಮಾಯೆಯ ದೇಹಾತ್ಮ ಭ್ರಮ, ಸ್ವತಂತ್ರತ್ವ ಭ್ರಮ ಮೊದಲಾದ ಅನೇಕ ಭ್ರಮಗಳು, ನಾನೇ ದೇಹ ಅನ್ನುವ ಭ್ರಮೆ ಮತ್ತು ನಾನು ಸ್ವತಂತ್ರ ಅನ್ನುವ ಭ್ರಮೆ, ಇಂಥ ಇವೆಲ್ಲವೂ ಭ್ರಮೆಗಳು ಬಂದಿರುವುದು ನಮಗೆ ಮಾಯೆಯ ಕಾರ್ಯದಿಂದಲೇ. ಹೀಗೆ ನಮ್ಮ ಬುದ್ಧಿ ಭ್ರಷ್ಟ ಆಗಿ ಹೋದಾಗ ಅಂಥ ಜೀವಲೋಕ, ಸಮಸ್ತ ಪ್ರಪಂಚ, ಅದಕ್ಕೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಇತ್ಯಾದಿ ರೂಪವಾದ ಶ್ರೇಯಸ್ಸನ್ನು ಮಾಡಿಸುವವನೇ ನೀನು. ನ ಕೇವಲ ಅಂತರಾತ್ಮತೆಯ ಏವಂ ವಿಧತ್ಸೆ ಕಿಂತು ಅವತಾರ ಮುಖೇನಾಪಿ. ಇದು ವೀರರಾಘವರ ಮಾತು. ಎಲ್ಲ ಜೀವಿಗಳ ಅಂತರ್ಯಾಮಿಯಾಗಿದ್ದು ಅವ್ರ ಯೋಗಕ್ಷೇಮವನ್ನು ನೀನು ನೋಡ್ಕೊಳ್ತೆ. ಅಷ್ಟು ಮಾತ್ರ ಅಲ್ಲ, ಈ ಅವತಾರ ಮಾಡಿ ರಾಮಕೃಷ್ಣ ಮೊದಲಾದ ಅವತಾರಗಳನ್ನು ಮಾಡಿ ಕೂಡ ನೀನು ಈ ಜಗತ್ತಿನ ಯೋಗಕ್ಷೇಮವನ್ನು ನೋಡಿಕೊಂಡಿದ್ದಿ. ಭುವಃ ಭಾರಭೂತಾನಾಂ ದುಷ್ಕೃತಾಂ ಜಿಹೀರ್ಷಯ. ಯಾರು ಭೂಮಿಗೆ ಭಾರರಾಗಿದ್ದಾರೆ ಅವರನ್ನು ಸದೆ ಬಡಿಯುವುದಕ್ಕಾಗಿ ಮತ್ತು ತನ್ನವರನ್ನು ಅನುಗ್ರಹಿಸುವುದಕ್ಕಾಗಿ ಅವತಾರ ಮಾಡಿದ್ದೆ. ಎಲ್ಲಿಂದ ಈ ಬೆಂಕಿ ಬರ್ತಾ ಇದೆ, ಅದಕ್ಕೆ ನೀನು ನಮ್ಮನ್ನು ಕಾಪಾಡಬೇಕು ಅಂತ ಆ ಶ್ಲೋಕಗಳ ಅರ್ಥ. ಉಳಿದೆಲ್ಲ ವ್ಯಾಖ್ಯಾನಗಳನ್ನು ನೋಡಿದ್ದಾಯಿತು. ವಿಜಯಧ್ವಜರ ಮತ್ತು ಯಾದವಾರರ ಅರ್ಥಗಳನ್ನು ಈಗ ನೋಡೋಣ. ಬಂಧಕ ಶಕ್ತಿಯ ಮೋಹಿತ ಬುದ್ಧೇ ಜೀವಸ್ಯ. ಬಂಧಕ ಶಕ್ತಿ ಏನು ಈ ಲಕ್ಷ್ಮೀದೇವಿಯ ಅಧೀನವಾದ ಶಕ್ತಿ ಇದೆ, ಅಥವಾ ಭಗವಂತನ ಅಧೀನವಾದ ಶಕ್ತಿ ಆದರೂ ಇದೆ, ಅದನ್ನು ಈ ಭಗವಂತ ಜೀವರ ಮೇಲೆ ಪಸರಿಸಿ ಅವರ ಬುದ್ಧಿಗೆ ಮಂಕು ಕವಿದುಬಿಟ್ಟಿದ್ದಾನೆ. ತ್ರಿವರ್ಗದಾತ ಅಪಿ ತ್ವಮೇವ ಅಂತ ಯಾದವಾರ್ಯರ ವ್ಯಾಖ್ಯಾನ. ಭಗವದವತಾರಾ ತೇ ಯಥಾ ಪುಂಸಾಂ ಅನುಧ್ಯಾನಾದಿನ ಮೋಕ್ಷಹೇತವಃ. ಭಗವಂತನ ಅವತಾರಗಳೆಲ್ಲವೂ ಕೂಡ ಶ್ರವಣ ಮನನ ಧ್ಯಾನಗಳನ್ನು ನಾವು ಮಾಡಿದರೆ ಆ ಅವತಾರಗಳು ನಮ್ಮ ಮುಕ್ತಿಗೆ ಕಾರಣ ಆಗ್ತವೆ. ತವ ಅವತಾರಶ್ಚ, ನಿನ್ನ ಈ ಕೃಷ್ಣ ಮೊದಲಾದ ಅವತಾರಗಳು ಕೂಡ ನಮ್ಮನ್ನು ಹಾಗೆ ಕಾಪಾಡ್ತವೆ. ಅನನ್ಯ ಭಾವಾನಾಂ ಏಕಾಂತಿನಾಂ ಚ ಅನುಧ್ಯಾನ ಆಸನಾದಿನ ಸ್ವಾನಾಂ ಚ ಅನನ್ಯ ಭಾವಾನಾಂ. ಭಾವ ಅಂದರೆ ಭಕ್ತಿ. ಯಾರು ತನ್ನವರು ತನ್ನಲ್ಲಿ ಭಕ್ತಿಯನ್ನು ಮಾಡಿದ್ದಾರೆ ಅವರ ಉದ್ಧಾರಕ್ಕಾಗಿ ಈ ಎಲ್ಲ ಕಾರ್ಯಗಳನ್ನು ಕೂಡ ನೀನು ಮಾಡ್ತಾ ಇದ್ದಿ. ಮುಂದೆ ಕೃಷ್ಣ ಅವನಿಗೆ ಏನು ಹೇಳಿದ ಅಂತ ಅನ್ನೋದು ನೋಡೋಣ. ವೇತ್ಥೇದಂ ದ್ರೋಣಪುತ್ರಸ್ಯ ಬ್ರಾಹ್ಮವಸ್ತ್ರಂ ಪ್ರದರ್ಶಿತಂ ನೈವಾಸೋ ವೇದ ಸಂಹಾರಂ ಪ್ರಾಣಬಾಧೆ ಉಪಸ್ಥಿತೆ. ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಹೀಗೆ ಕಾಣಿಸ್ತದೆ. ಈ ಅಶ್ವತ್ಥಾಮ ಇಶೀಕ ಅಂದರೆ ಒಂದು ಹುಲ್ಲು, ಆ ಹುಲ್ಲಿನಲ್ಲಿ ಈ ಬ್ರಹ್ಮಾಸ್ತ್ರವನ್ನು ಅಭಿಮಂತ್ರಿಸಿ ಪ್ರಯೋಗ ಮಾಡಿದ ಅಂತ ಅನ್ನೋದನ್ನು ಹಿಂದೆ ನೋಡಿದ್ದೇವೆ. ತನ್ನ ಜೀವನ ಉಳಿಯುವುದೇ ಕಷ್ಟ ಆಗಿತ್ತು, ತನ್ನ ಜೀವನವೇ ಆಪತ್ತಿನಲ್ಲಿ ಸಿಲುಕಿದಾಗ ಅವನು ಹಿಂಜರಿಯದೆ ಇದನ್ನು ಪ್ರಯೋಗ ಮಾಡೇ ಬಿಟ್ಟ. ಆದ್ದರಿಂದ ಅವನು ಪ್ರಯೋಗ ಮಾಡಿದ್ದು ಜಗತ್ತಿನ ಆಪತ್ತಿಗಂತೂ ಕಾರಣ ಆಗಿದೆ. ಆದರೆ ಆತನಿಗೆ ಸ್ವಂತಕ್ಕೆ ಅದರಿಂದ ಏನೂ ಅದನ್ನು ಪರಿಹಾರ ಮಾಡುವ ಶಕ್ತಿಯೂ ಕೂಡ ಅವನಿಗಿಲ್ಲ. ಅದರಿಂದ ನೀನೇ ಆ ಕೆಲಸವನ್ನು ಮಾಡಬೇಕಾಗಿದೆ. ನಹಿ ಅಸ್ಯ ಅನ್ಯತಮಂ ಕಿಂಚಿತ್ ಅಸ್ತ್ರಂ ಪ್ರತ್ಯವಕರ್ಷಣಂ ಜಹಿ ಅಸ್ತ್ರತೇಜ ಉನ್ನದ್ಧಂ ಅಸ್ತ್ರಜ್ಞೋ ಶಸ್ತ್ರತೇಜಸ. ಬೇರೆ ಒಂದು ಅಸ್ತ್ರವೂ ಕೂಡ ಇದಕ್ಕೆ ಪರಿಹಾರ ಮಾಡುವಂಥದ್ದು ಯಾವುದೂ ಇಲ್ಲ. ಅದರಿಂದ ನೀನೇ ಇದಕ್ಕೆ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿ ಆ ಅಶ್ವತ್ಥಾಮ ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರದ ಶಕ್ತಿಯನ್ನು ನಿನ್ನ ಬ್ರಹ್ಮಾಸ್ತ್ರದ ಶಕ್ತಿಯಿಂದ ಕಳೆಯಬೇಕು. ಭಗವಂತ ಹೇಳಿದ ಮಾತುಗಳನ್ನು ಕೇಳಿದ ಈ ಅರ್ಜುನ. ಶ್ರುತ್ವಾ ಭಗವತಾ ಪ್ರೋಕ್ತಂ ಫಲ್ಗುಣಃ ಪರವೀರಃ ಸೃಷ್ಟ್ವಾಪಸ್ತಪ ತಂ
ಕ್ರಮ್ಯ ಬ್ರಾಹ್ಮಂ ಬ್ರಾಹ್ಮಾಯ ಸಂದದೆ. ಆಚಮನ ಮಾಡಿದ, ಮತ್ತು ಭಗವಂತನಿಗೆ ಪ್ರದಕ್ಷಿಣೆ ಮಾಡಿದ. ಅಶ್ವತ್ಥಾಮ ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರದ ಶಾಂತಿಗಾಗಿ ತಾನೂ ಕೂಡ ಒಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ. ಇದು ಯಾದವಾರ್ಯರ ಮತ್ತು ವಿಜಯಧ್ವಜರ ವ್ಯಾಖ್ಯಾನಗಳನ್ನು ನಾವು ನೋಡಿದ್ದಾಯಿತು. ಮುಂದೆ ವೀರರಾಘವರು ಮೊದಲಾದವರು ಏನು ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ನೋದನ್ನು ನೋಡೋಣ. ಶ್ಲೋಕಗಳಲ್ಲಿ ಬಹಳ ರಹಸ್ಯ ಏನೂ ಇಲ್ಲ, ಆದ್ದರಿಂದ ವ್ಯಾಖ್ಯಾನಗಳಲ್ಲಿ ಕೂಡ ಏನೂ ಭಿನ್ನಾಭಿಪ್ರಾಯ ಇರುವುದು ಸಾಧ್ಯ ಇಲ್ಲ. ಆದರೂ ಕೂಡ ಒಂದೊಂದು ಸಣ್ಣ ಅಂಶ ಇದ್ದರೂ ಕೂಡ ಅದನ್ನು ನಾವು ಬಿಡಬಾರದು ಅನ್ನೋ ಕಾರಣಕ್ಕಾಗಿ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಕೂಡ ನೋಡಬೇಕು. ತತ್ಪ್ರಯುಕ್ತಂ ಚ ಅಸ್ತ್ರಂ ತದುಪಹೃತ್ಯ ಸ್ವಯಂ ಉಪಶಾಮ್ಯೇತ್. ನೀನು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದರೆ ಅದು ಅಶ್ವತ್ಥಾಮ ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರವನ್ನು ಶಾಂತ ಮಾಡಿ, ಆದ್ದರಿಂದ ಕೊನೆಗೆ ತಾನೂ ಶಾಂತವಾಗ್ತದೆ. ನೀನು ಎಲ್ಲ ಅಸ್ತ್ರಜ್ಞರಲ್ಲೂ ಕೂಡ ದೊಡ್ಡವನು. ಕೃಷ್ಣ ಅರ್ಜುನನಿಗೆ ಅದನ್ನು ಹೇಳಿದೆ. ಅಸ್ಯ ದ್ರೋಣಪುತ್ರ ಪ್ರದರ್ಶಿತಸ್ಯ ಬ್ರಹ್ಮಾಸ್ತ್ರಸ್ಯ ಪ್ರತ್ಯವಮರ್ಶಪೂರ್ವಕಂ. ಅದಕ್ಕೊಂದು ಪ್ರತಿಭಟ ಅಸ್ತ್ರ ಬೇಕು, ಎದುರಾಳಿ ಅಸ್ತ್ರ. ಇದು ವೀರರಾಘವರ ಮಾತಿನಲ್ಲಿ ಕೇಳಿಸೋದು. ಅದಕ್ಕಾಗಿ ಬ್ರಹ್ಮಾಸ್ತ್ರದಿಂದಲೇ ನಾವು ಶಾಂತ ಮಾಡಬೇಕು. ಅದಕ್ಕಾಗಿ ತೆಗಿ ಅಸ್ತ್ರವನ್ನು ಅಂತ ಈ ಕೃಷ್ಣ ಆ ಅರ್ಜುನನನ್ನು ಹುರಿದುಂಬಿಸಿದ. ಅದು 28ನೇ ಶ್ಲೋಕದ ವಿವರಣ. ಮುಂದೆ ಸಂಹತ್ಯ ಅನ್ಯೋನ್ಯಂ ಉಭಯೋ ತೇಜಸಿ ಶರವ ಸಂವೃತೆ ಆವೃತ್ಯ ರೋದಸಿ ಕಂಚ ವವೃಧಾತೆ ಅರ್ಕವನ್ನಿವತ್. ಅಶ್ವತ್ಥಾಮ ಬಿಟ್ಟ ಬ್ರಹ್ಮಾಸ್ತ್ರ ಒಂದು ಕಡೆ ಇದೆ, ಅರ್ಜುನ ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರ ಮತ್ತೊಂದು ಕಡೆ ಇದೆ. ಆ ಎರಡೂ ಅಸ್ತ್ರಗಳು ಪರಸ್ಪರ ಸೇರಿದವು, ಎರಡೂ ತಮ್ಮ ಶಕ್ತಿಯನ್ನು ಹೆಚ್ಚು ಮಾಡಿಕೊಂಡವು. ಪ್ರಳಯ ಕಾಲದ ಅಗ್ನಿ ಹಾಗೆ ಮತ್ತು ಪ್ರಳಯ ಕಾಲದ ಸೂರ್ಯರಂತೆ ಅವೆರಡರ ತೇಜಸ್ಸು ಕೂಡ ಕಾಣಿಸ್ತಾ ಇದ್ದವು. ಆಕಾಶ, ಭೂಮಿ ಇದೆಲ್ಲವನ್ನೂ ಕೂಡ ವ್ಯಾಪಿಸ್ಕೊಂಡು ಬಿಟ್ಟಿತ್ತು ಅವುಗಳ ತೇಜಸ್ಸು. 3 ಲೋಕವೂ ಕೂಡ ಅದರಿಂದ ಬೇಯಲಿಕ್ಕೆ ತೊಡಗಿತ್ತು. ದೃಷ್ಟ ಅಸ್ತ್ರ ತೇಜಸ್ತು ತಯೋಸ್ತ್ರೀನ್ ಲೋಕಾನ್ ಪ್ರದಹನ್ ಮಹತ್ ದಹ್ಯಮಾನ ಪ್ರಜಾಸರ್ವಾ ಸಾಂವರ್ತಕಂ ಅಮಂಸತ. ಇದು ಪ್ರಳಯ ಕಾಲದ ವಿನಾಶವೇ ಸಂಭವಿಸಿದೆ. ಆ ಅಗ್ನಿ ಮತ್ತು ಸೂರ್ಯರೇ ಪ್ರಳಯ ಕಾಲದ ಜಗತ್ತನ್ನು ನಾಶ ಮಾಡುವುದಕ್ಕಾಗಿ ಹುಟ್ಟಿದ್ದ ಎರಡೂ ಕೂಡ ಇಲ್ಲಿ ಉದ್ಭವಿಸಿವೆ ಅಂತ ಜನ ತಿಳ್ಕೊಂಡ್ರು. ಪ್ರಜೋಪದ್ರವಮಾಲಕ್ಷ್ಯ ಲೋಕ ವ್ಯತಿಕರಂ ಚ ತತ್ ಮತಂ ಚ ವಾಸುದೇವಸ್ಯ ಸಂಜಹಾರ ಅರ್ಜುನೋ ದ್ವಯಂ. ಎರಡೂ ಅಸ್ತ್ರಗಳನ್ನು ಕೂಡ ಅರ್ಜುನನೇ ಶಾಂತ ಮಾಡಿದ. ನಾವು ಈಗಾಗಲೇ ಮಹಾಭಾರತದಲ್ಲಿ ಮತ್ತು ತಾತ್ಪರ್ಯ ನಿರ್ಣಯದಲ್ಲೆಲ್ಲ ಬಂದಿರುವಂತೆ ನೋಡಿದ್ದೇವೆ. ಅಶ್ವತ್ಥಾಮನಿಗೆ ತಾನು ಬ್ರಹ್ಮಾಸ್ತ್ರ ಏನು ಪ್ರಯೋಗಿಸಿದ್ದ ಅದನ್ನು ಹಿಂತುಕೊಳ್ಳುವ ಮನಸ್ಸೂ ಇರಲಿಲ್ಲ, ಹಾಗೆ ಶಕ್ತಿಯೂ ಕೂಡ ಇರಲಿಲ್ಲ. ಏನಾದರೂ ಮಾಡಿ ಪಾಂಡವರ ಸಂತತಿಗೆ ಹಾನಿ ತರಬೇಕು ಅನ್ನುವುದೇ ಅವನ ಉದ್ದೇಶ ಆಗಿತ್ತು. ಹಾಗೆಯೇ ಅವನ ಬ್ರಹ್ಮಚರ್ಯವೂ ಕೂಡ ನಷ್ಟ ಆಗಿ ಹೋಗಿತ್ತು. ನಾವು ಅದನ್ನು ನೋಡಿದ್ದೇವೆ. ಅರ್ಜುನ ದ್ರೌಪದಿಯನ್ನು, ಉಲೂಪಿಯನ್ನು ಮತ್ತು ಚಿತ್ರಾಂಗದೆಯನ್ನು ಹಾಗೆ ದ್ರೌಪದಿಯನ್ನು ಕೂಡ ವರಿಸಿದವನು. ಅಷ್ಟಾದರೂ ಅವನ ಬ್ರಹ್ಮಚರ್ಯಕ್ಕೇನು ಕುಂದು ಬಂದಿರಲಿಲ್ಲ. ಅಶ್ವತ್ಥಾಮ ಮಾತ್ರ ತನ್ನ ಬ್ರಹ್ಮಚರ್ಯವನ್ನು ಹಾಳು ಮಾಡಿಕೊಂಡಿದ್ದ. ಅದಕ್ಕೆ ಕಾರಣ ದುರ್ಯೋಧನನ ಪತ್ನಿಯಲ್ಲಿ ಈ ಅಶ್ವತ್ಥಾಮ ನಿಯೋಗ ಪದ್ಧತಿಯ ಮೂಲಕ ಒಂದು ಸಂತಾನವನ್ನು ಪಡೆಯಬೇಕು ಅಂತ ದುರ್ಯೋಧನನ ಬಯಕೆಯಾಗಿತ್ತು. ನಮಗಿಲ್ಲೊಂದು ಪ್ರಶ್ನೆ ಬರ್ತದೆ, ನಿಯೋಗ ಪದ್ಧತಿಯ ಮೂಲಕ ಸಂತಾನವನ್ನು ಪಡೆಯುವುದು, ಹುಟ್ಟಿಸುವುದು ಆ ಕಾಲಕ್ಕೆ ಅದು ಒಪ್ಪಿತರವೇ ಆಗಿತ್ತು. ಹಾಗಿರುವಾಗ ಅರ್ಜುನ ಏನು ಈ ಅಶ್ವತ್ಥಾಮ ವ್ಯಭಿಚಾರವನ್ನೇನೂ ಮಾಡಲಿಕ್ಕೆ ಹೊರಟಿರಲಿಲ್ಲ ದುರ್ಯೋಧನನ ಪತ್ನಿಯ ಜೊತೆಗೆ. ನಿಯೋಗ ಪದ್ಧತಿಯ ಮೂಲಕನೇ ಮಕ್ಕಳನ್ನು ಪಡೆಯುವವನಿದ್ದ. ಆದ್ದರಿಂದ ಅಶ್ವತ್ಥಾಮ ಮಾಡಿದ್ದು ತಪ್ಪಾಗ್ತದೆ, ಅವನಿಗೆ ಬ್ರಹ್ಮಚರ್ಯ ಉಳಿದಿರಲಿಲ್ಲ, ಅರ್ಜುನನಿಗೆ ಮಾತ್ರ ಆ ಬ್ರಹ್ಮಚರ್ಯ ಉಳಿದಿತ್ತು ಅಂತ ನಾವು ಹೇಗೆ ಸಮರ್ಥಿಸುವುದು ಅಂತ ಒಂದು ಪ್ರಶ್ನೆ ಕೆಲವು ಶ್ರೋತೃಗಳಿಂದ ನನಗೆ ಬಂದಿತ್ತು. ಅದಕ್ಕೆ ಹೀಗೆ ಅರ್ಥ ಅಷ್ಟೆ. ನಿಯೋಗ ಪದ್ಧತಿಯ ಮೂಲಕ ಸಂತಾನವನ್ನು ಪಡೆಯುವುದೇನಿದೆ, ಒಬ್ಬ ವ್ಯಕ್ತಿ, ಒಬ್ಬ ಸ್ತ್ರೀಯಲ್ಲಿ ಇನ್ನೊಬ್ಬ ವ್ಯಕ್ತಿಯ ಮೂಲಕ
ಸಂತಾನವನ್ನು ಪಡೆದುಕೊಂಡು ಅದನ್ನು ತನ್ನ ಮಗ ಅಂತ ಭಾವಿಸುವುದು, ಅಥವಾ ಒಬ್ಬ ವ್ಯಕ್ತಿ ಆ ಪತ್ನಿಯಲ್ಲಿ ಇನ್ನೊಬ್ಬನ ಪತ್ನಿಯಲ್ಲಿ ಸಂತಾನ ಉತ್ಪಾದನೆಗಾಗಿ ತೊಡಗುವುದು, ಇದೆಲ್ಲ ಏನಿದೆ ಧರ್ಮಕ್ಕೆ ಸಮ್ಮತವಾಗಿರಬೇಕು. ಧರ್ಮದ ಉದ್ದೇಶ ಅಲ್ಲಿರಬೇಕು. ಸಂತಾನ ಮುಂದುವರಿಬೇಕು, ಅದರಿಂದ ಧರ್ಮ ಕಾರ್ಯಗಳು ಮುಂದುವರಿಬೇಕು ಅನ್ನುವಂಥ ಉದ್ದೇಶ ಇದ್ದಿರಬೇಕು. ಅದಿದ್ದರೆ ಇವನು ನಿಯೋಗವನ್ನು ಮಾಡುವುದು, ಇನ್ನೊಬ್ಬರು ಆತನನ್ನು ನಿಯೋಗಕ್ಕೆ ಆಹ್ವಾನಿಸುವುದು, ಅವೆರಡೂ ಕೂಡ ಸರಿಯಾಗ್ತವೆ. ಆದರೆ ದುರ್ಯೋಧನ ತನ್ನ ಸಂತಾನವೇ ಜಗತ್ತನ್ನು ಆಳಬೇಕು ಅಂತ ಭಾವಿಸುವುದು, ತನ್ನ ಒಡೆಯನಾದ ದುರ್ಯೋಧನನ ಮಾತಿಗೆ ಒಪ್ಪಿಕೊಂಡು ಅಶ್ವತ್ಥಾಮ ಆ ಥರ ಮಾಡುವುದೇನಿದೆ, ಅಲ್ಲಿ ಧರ್ಮದ ಉದ್ದೇಶ ಏನೂ ಇಲ್ಲ. ದುರ್ಯೋಧನನ ಉದ್ದೇಶ ಕೇವಲ ಸ್ವಾರ್ಥದ ಉದ್ದೇಶ ಮಾತ್ರ. ಆದ್ದರಿಂದ ಆ ದುರ್ಯೋಧನ ಹೇಳಿದಂತೆ ಅಶ್ವತ್ಥಾಮ ಮಾಡಲಿಕ್ಕೆ ಕೂತ್ಕೊಂಡ ಅಂತನ್ನುವುದೇನಿದೆಯಲ್ಲ, ಅದನ್ನು ಧರ್ಮದ ಉದ್ದೇಶಕ್ಕಾಗಿ ಅಂತ ನಾವು ಸ್ವೀಕಾರ ಮಾಡಲಿಕ್ಕೆ ಬರೋದಿಲ್ಲ. ವಸ್ತುತಃ ಅಶ್ವತ್ಥಾಮ ಇನ್ನೂ ಆ ಕಾರ್ಯಕ್ಕೆ ತೊಡಗಿಲ್ಲ. ದುರ್ಯೋಧನ ಆ ಥರ ಹೇಳಿದ್ದ ಅಷ್ಟೆ. ಆದರೂ ಅವನು ಹೇಳಿದ, ಇವನದಕ್ಕೆ ಒಪ್ಪಿಕೊಂಡಿದ್ನಲ್ಲ, ಅದೇ ಆ ಧರ್ಮಕ್ಕೆ ವಿರುದ್ಧವಾದ ಒಂದು ರೀತಿ. ಅವನು ಅದನ್ನು ಕಾರ್ಯತಃ ಮಾಡಿ ತೋರಿಸಿದ್ರೆ, ಕಾರ್ಯರೂಪದಲ್ಲಿ ಮಾಡಿ ತೋರಿಸಿದ್ರೆ ಮತ್ತೂ ಭಯಾನಕವಾಗಿರ್ತಿತ್ತು. ಕಾರ್ಯರೂಪದಲ್ಲಿ ಮಾಡಿ ತೋರಿಸದೆ ಹೋದರೂ ಕೂಡ ಒಪ್ಪಿಕೊಂಡಿದ್ದ, ಅದರ ಒಂದು ಸಮ್ಮತಿ ಅವನ ಮನಸ್ಸಿನಲ್ಲಿತ್ತು. ಆದ್ದರಿಂದ ಆತ ಬ್ರಹ್ಮಚರ್ಯವನ್ನು ಕಳೆದುಕೊಂಡಂತೆ. ಅರ್ಜುನ ಮಾತ್ರ ದ್ರೌಪದಿ, ಚಿತ್ರಾಂಗದೆ, ಉಲೂಪಿ ಮೊದಲಾದವರಲ್ಲಿ ಹಾಗೆ ಸುಭದ್ರೆಯಲ್ಲಿ ಧರ್ಮದ ಸಂತಾನವನ್ನೇ ಪಡೆದ. ಆದ್ದರಿಂದ ಅವನ ಬ್ರಹ್ಮಚರ್ಯಕ್ಕೇನು ಭಂಗ ಬರಲಿಲ್ಲ. ಆದ್ದರಿಂದ ಅವನು ವಾಸುದೇವಸ್ಯ ಮತಂಚ ಆಲಕ್ಷ್ಯ, ಏನು ಭಗವಂತ ಅಪೇಕ್ಷೆ ಪಟ್ಟಿದ್ದಾನೆ ಅಂತನ್ನುವುದನ್ನು ಗಮನಿಸಿ ಆ ಎರಡೂ ಬ್ರಹ್ಮಾಸ್ತ್ರಗಳನ್ನು ಶಾಂತ ಮಾಡಿಕೊಂಡ. ಇದು ಅರ್ಜುನನ ಶಕ್ತಿಯನ್ನು ತೋರಿಸುವಂಥದ್ದು ಅಂತ ಅದರ ತಾತ್ಪರ್ಯ. ಎರಡೂ ಅಸ್ತ್ರಗಳ ನಡುವೆ ವೇದವ್ಯಾಸರು ಬಂದು ನಿಂತು ಆ ಅಸ್ತ್ರಗಳನ್ನು ಶಾಂತಗೊಳಿಸಿದರು ಅನ್ನೋ ಕಥೆ ಇಲ್ಲಿ ಕಾಣಿಸೋದಿಲ್ಲ. ಅದನ್ನು ಮಹಾಭಾರತಕ್ಕನುಸಾರವಾಗಿ ಈ ಹಿಂದೆ ನಾವು ನೋಡಿದ್ದೀವಿ. ಅಂತೂ ಈಗ ಭಾಗವತದಲ್ಲಿ ಏನು ಕಥಾ ಇದೆ ಅಂತನ್ನೋದನ್ನು ನಾವು ನೋಡಿದ್ದಾಯಿತು. ಒಟ್ಟಾರೆ ಕಥಾ ಏನಿದೆ ಅಂತನ್ನೋದನ್ನು ಕೂಡ ಈ ಹಿಂದಿನ ಭಾಗಗಳಲ್ಲಿ ನೋಡಿದ್ದೇವೆ. ಅಲ್ಲಿಗೆ 32ನೇ ಶ್ಲೋಕ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತ ಆಗ್ತದೆ. ಎಲ್ಲ ಶ್ಲೋಕಗಳು ಸರಳವಾಗಿರುವುದರಿಂದ, ವಿಶೇಷ ಪ್ರಮೇಯದ ಬಗ್ಗೆ ಏನೂ ವಿವಾದ ಇಲ್ಲದೆ ಇರುವುದರಿಂದ ನಾವಿಲ್ಲಿ ಹೆಚ್ಚಿನದೇನನ್ನು ಹೇಳಲಿಕ್ಕೆ, ಬೇರೆ ಬೇರೆ ವ್ಯಾಖ್ಯಾನಗಳ ನಡುವಿನ ವ್ಯತ್ಯಾಸವೂ ಕೂಡ ಇಲ್ಲದೇ ಇರುವುದರಿಂದ ಅವುಗಳನ್ನು ನಾನಿಲ್ಲಿ ಹೆಚ್ಚು ಪ್ರಸ್ತುತಪಡಿಸಲಿಲ್ಲ. ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಒಂದು ಕಡೆ ಹೀಗೆ ಕಾಣಿಸ್ತದೆ: ಯಥಾ ಪ್ರಳಯೇ ಸಂಕರ್ಷಣ ಮುಖಾಗ್ನಿ ಉಪಸ್ಥಿತ ಅರ್ಕಶ್ಚ ಸಂಹತ್ಯ ವರ್ಧ್ಯತೆ ತದ್ವತ್. ಸಂಕರ್ಷಣನ ಮುಖದಿಂದ ಅಥವಾ ನರಸಿಂಹನ ಮುಖದಿಂದ ಏನೊಂದು ಅಗ್ನಿ ಹುಟ್ಟಿ ಅದು ಎಲ್ಲ ಕಡೆ ಪಸರಿಸುವಂತೆ ಈ ಬ್ರಹ್ಮಾಸ್ತ್ರದ ಅಗ್ನಿಯು ಕೂಡ ಎಲ್ಲ ಕಡೆ ಪಸರಿಸಿತ್ತು ಅಂತ ಅದರ ತಾತ್ಪರ್ಯ. ಪ್ರದ್ಯುಮ್ನ ಸ್ಥಿತಿಯನ್ನು ಮಾಡ್ತಾನೆ, ಮತ್ತು ಅನಿರುದ್ಧ ಸಂಕರ್ಷಣ ನಾಶವನ್ನು ಮಾಡ್ತಾನೆ, ಅನಿರುದ್ಧ ಉತ್ಪತ್ತಿಯನ್ನು ಮಾಡ್ತಾನೆ. ಸ್ಥಿತಿ ಪುನಸ್ಸ ಭಗವಾನ್ ಅನಿರುದ್ಧ ನಾಮ. ಸ್ಥಿತಿಯನ್ನು ಮಾಡುವವನು ಅನಿರುದ್ಧ, ಸೃಷ್ಟಿಯನ್ನು ಮಾಡುವವನು ಪ್ರದ್ಯುಮ್ನ. ಸಂಕರ್ಷಣ ರೂಪದ ಭಗವಂತ ನಾಶ ಮಾಡ್ತಾನೆ. ಅದಕ್ಕಾಗಿ ಸಂಕರ್ಷಣ ಮುಖದಿಂದ ಅಂತ ಹೀಗೆ ಪ್ರಯೋಗ ಮಾಡಿದ್ದಾರೆ. ಸಂಕರ್ಷಣನ ಮುಖದಿಂದ ಹೊರಟ ಅಗ್ನಿ ಅಥವಾ ನರಸಿಂಹನ ಮುಖದಿಂದ ಹೊರಟ ಅಗ್ನಿ ಅಂತ ಎರಡು ರೀತಿಯಿಂದಲೂ ಕೂಡ ಅದನ್ನು ನಾವು ಭಾವಿಸಬಹುದು. ಹೀಗೆ ಆ 32ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಇನ್ನು ಹೃಷಿಕೇಶನೆ, ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.